ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಗೈಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಅರ್ಥ ಆಗಿಬಿಟ್ಟಿರುತ್ತೆ ಇವತ್ತಿನ ವೀಡಿಯೋ ಏನಂತ ಹೇಳಿಬಿಟ್ಟು. ಆ್ಯಂಡ್ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆದ್ರೂ ಸ್ವಲ್ಪ ಸ್ಯಾಡ್ ಮೂಮೆಂಟ್ ಅಂತಲೂ ಹೇಳ್ಬೋದು. ಯಾಕಂತಂದರೆ ಇದು ನನ್ನ ಪ್ರೆಗ್ನೆನ್ಸಿಯ ಕೊನೆಯ ದಿನ ಅಂತ ಹೇಳ್ಬೋದು. ಯಾಕಂತಂದರೆ ಈ 9 ತಿಂಗಳ ಬ್ಯೂಟಿಫುಲ್ ಜರ್ನಿನ ಇವತ್ತಿಗೆ ಎಂಡ್ ಮಾಡುತ್ತಿದ್ದೀವಲ್ವ. ಹ್ಯಾಂಡ್ ಗೈಸ್, ಇಷ್ಟು ಅಮ್ಮ ಮನೇಲಿದ್ದೆ ಅಲ್ವಾ, ಇವತ್ತು ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಅಮ್ಮ ಮನೆಯಿಂದ ಅತ್ತೆ ಮನೆಗೆ ಹೊರಟಿದ್ದೀವಿ, ನಾನು ಮತ್ತು ಚಿನ್ನಿಮ್ಮ ಆಟೋಲಿ. ಆ್ಯಂಡ್ ನಾಳೆ ಸರ್ಜರಿ ಇರೋದ್ರಿಂದ ಇವತ್ತೇ ಹಾಸ್ಪಿಟ್ಲಿಗೆ ಸುಮಾರು ಒಂದು 5 ಅಥವಾ 6 ಗಂಟೆಗೆ ಹೋಗಿ ಅಡ್ಮಿಟ್ ಆಗಬೇಕಂತೆ. ಸೊ ಅದಕ್ಕೋಸ್ಕರ ಸುಮಾರು 4 ಗಂಟೆಗೆ ಮಮ್ಮಿ ಮನೆ ಬಿಟ್ವಿ. ಮಮ್ಮಿ ಮನೆಯಿಂದ ಅತ್ತೆ ಮನೆಗೆ ಹೋಗೋದಕ್ಕೆ ಜಸ್ಟ್ ಒಂದು 20 ನಿಮಿಷ ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಬರ್ತಾ ಬರ್ತಾ ಚಿಟ್ಟಿಮ್ಮ ಆಟೋಲೆ ಮಲ್ಕೊಂಡ್ಬಿಟ್ಟಿದ್ದು. ನಾವು ಬರೋಷ್ಟರಲ್ಲಿ ಕಾರ್ತಿಕ್ ಅವ್ರು ವೆಯ್ಟ್ ಮಾಡ್ತಾ ಇದ್ರಿಂದ ಅವ್ರ ಮಗುನ ಮತ್ತು ಲಗೇಜ್ನ ಎತ್ಕೊಂಡು ಮೇಲೆ ಬಂದರು. ಆಮೇಲೆ ಒಂದು ಸ್ವಲ್ಪ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ನಾನು ಮತ್ತು ಕಾರ್ತಿಕ್ ಅವರು ಹಾಸ್ಪಿಟಲ್ ಕಡೆಗೆ ಹೊರಟ್ವಿ. ದಾರಿಲಿ ಒಂದು ಸ್ವಲ್ಪ ದಾಹ ಆಯಿತು, ಅಂದರೆ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಯಿತು. ಅದಕ್ಕೆ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜ್ಯೂಸನ್ನ ಕುಡ್ಕೊಂಡು ಹಾಗೆ ಹೊರಟ್ವಿ. ಮನಸ್ಸಲ್ಲಿ ಏನೋ ಒಂಥರ ಬೇಜಾರು, ಆದರೂ ಅದ್ರ ಜೊತೆಗೆ ಒಂಥರ ಖುಷಿ ಆಗ್ತಿತ್ತು. ನಾಳೆ ಮಗುನ ನೋಡ್ಬೋದು ಅನ್ನೋ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜೊತೆಗೆ ಒಂದು ಸ್ವಲ್ಪ ಭಯನೂ ಇತ್ತು. ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ, ಯಾರಿಗೂ ತೋರಿಸ್ಕೊಳ್ಳೋಕ್ಕೂ ಹೋಗಿರಲಿಲ್ಲ. ಸ್ವಲ್ಪ ಸ್ಟ್ರಾಂಗಾಗೇ ಇದೆ. ಬಿಕಾಸ್ ನಾನು ವೀಕ್ ಆದರೆ ನಾನು ಸುತ್ತೂ ಇರೋರೆಲ್ಲ ವೀಕ್ ಆಗಿಬಿಡ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸ್ಟ್ರಾಂಗಾಗೇ ಇದ್ದೆ. ಯಾವ ಥರ ತೋರಿಸ್ಕೊಳ್ಳೋಕೆ ಹೋಗಿಲ್ಲ. ಸೊ ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಹಾಸ್ಪಿಟಲ್ಗೆ ಎಂಟ್ರಿ ಆಗ್ತಾನೆ ಒಂದು ಸ್ವಲ್ಪ ಭಯ ಅನ್ನೋದು ಸ್ಟಾರ್ಟ್ ಆಯಿತು. ಫೈನಲಿ ರಿಸೆಪ್ಷನಲ್ಲಿ ಫಾರ್ಮಾಲಿಟೀಸ್ನೆಲ್ಲ ಪೂರ್ತಿ ಮಾಡಿಕೊಂಡು ಅಡ್ಮಿಷನ್ ಆಗಿ ರೂಮ್ಗೆ ಬಂದು ರೀಚ್ ಆಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಂಡ್ವಿ. ಗೈಸ್, ಹಾಸ್ಪಿಟಲ್ಗೆ ರೀಚ್ ಆಗಿ ಆಲ್ಮೋಸ್ಟ್ 40 ಮಿನಿಟ್ಸ್ ಮೇಲೇ ಆಯಿತು. ಸೊ ಇಟ್ಸ್ ಅ ಲಾಸ್ಟ್ ಡೇ ಆಫ್ ದಿಸ್ ಪ್ರೆಗ್ನೆನ್ಸಿ ಜರ್ನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ನರ್ವಸ್ಸು ಫೀಲ್ ಆಗ್ತಿದೆ. ಆ್ಯಂಡ್ ಎಸ್ ಹೋಪ್ ಫಾರ್ ದ ಬೆಸ್ಟ್. ಆಮೇಲೆ ನನಗೊಂದು ಸ್ವಲ್ಪ ಗೋಬಿ ತಿನ್ನಬೇಕು ಅಂತ ಯಾಕೋ ತುಂಬ ಆಸೆ ಆಯಿತು ಅಂತ ಹೇಳಿಬಿಟ್ಟು ಕಾರ್ತಿಕ್ ಅವ್ರಿಗೆ ಹೇಳಿದ್ದೆ. ಸೊ ಅವ್ರು ಹೋಗ್ಬಿಟ್ಟು ಬಿಸಿ ಗೋಬಿ ತೊಗೊಂಡು ಬಂದು ಕೊಟ್ಟರು. ಸೊ ಚೆನ್ನಾಗಿತ್ತು, ಟೇಸ್ಟ್ ಅಂತ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಬಿಸಿಯಾಗಿ ಕೂಡ ಇತ್ತಲ್ವ. ಆ್ಯಂಡ್ ಮಾರನೇ ದಿನ ಬೆಳಗ್ಗೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರು ಮೇಲೆ ಅರ್ಚನೆ ಮಾಡಿಸ್ಕೊಂಡು ಹಾಗೆ ಹಾಸ್ಪಿಟ್ಲ್ ಹತ್ರ ಬಂದು ಜಡೆ ಹಾಕ್ತಾಯಿದ್ದಾರೆ. ಆಮೇಲೆ ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರೆ ಆಗೋದಿಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಆಪ್ರೇಷನ್ ಎಲ್ಲ ಮುಗಿದ್ಮೇಲೆ, ಡೆಲಿವರಿ ಎಲ್ಲ ಮುಗಿದ್ಮೇಲೆ ಚಿಟ್ಟಿಮ್ಮ ಬಂದುಬಿಟ್ಟು ಪಾಪ ಅಂತ ಕಿರ್ಚಾಡ್ತಾಯಿದ್ಲು. ಅಂದರೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ಲು. ಮೊದಲಿಗಿಂತ ಅಷ್ಟೊಂದೇನು ಮಾತಾಡ್ತಿರ್ಲಿಲ್ಲ. ಅವಳು ಏನೋ ಸ್ವಲ್ಪ ಹೊಸದಾಗಿ ಅಮ್ಮ ಏನೋ ಈ ರೀತಿ ಮಲಗಿದಾರಲ್ಲ ಯಾಕೆ ಅಂತ ಯೋಚನೆ ಮಾಡ್ಕೊತ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾಯಿದ್ಲು. ಅಮ್ಮ ಹತ್ರ ಹೋಗು ಅಂತ ಹೇಳಿದ್ರು. ಅವ್ರು ಸ್ವಲ್ಪ ಹೆದ್ರ್ಕೊಂಡು ಬಿಟ್ಟಿದ್ಲು. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆದ್ರ್ಕೊಂಡು ಅವ್ರು ಮಾತಾಡ್ತಾನೆ ಇರಲಿಲ್ಲ, ಸೈಲೆಂಟಾಗೇ ಇದ್ಲು. ಪಾಪ ತಿಂದಿ ತಂಗಿ ಅವಳ ಪಕ್ಕದ ವಾರ್ಡಲ್ಲಿ ಯಾವುದೋ ಪಾಪು ನೋಡಿದ್ದೆ. ನೋಡಿ ಆ ಕಡೆ ಇನ್ನೊಂದು ಪಾಪು ಇದೆ ಆ ರೂಮಲ್ಲಿ ಅಂತ ತೋರಿಸ್ತಾ ಇದ್ದಾಳೆ. ಆ್ಯಂಡ್ ಎಸ್ ಗೈಸ್, ನೀವೆಲ್ಲರೂ ಕೇಳಿದ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಫೈನಲಿ ಬೇಬಿ ಗರ್ಲ್ ಆಯಿತು. ಡೆಲಿವರಿ ಆದಮೇಲೆ ಫೈನಲಿ 1 ವೀಕ್ ಆದಮೇಲೆ ಮನೆಗೆ ಹೋದ್ವಿ.
ತಾಯಿ ಮತ್ತು ಮಗು ಸೇಫಾಗಿದ್ದೀರಿ, ಇಷ್ಟೇ ಸಾಕು. ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆಲ್ಲರೊಂದಿಗೆ ಹೀಗೆ ಸದಾ ಕಾಲ ಇರಬೇಕು. ತುಂಬ ಪೇಷನ್ಸ್ ಆಗಿ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.